ನಾವು ಏನೆಲ್ಲ ನಮ್ಮ ಸಂಪ್ರದಾಯದಲ್ಲಿ ಇಟ್ಕೊಂಡು ಬಂದಿದೀವೋ ಜಗತ್ತು ಅದನ್ನ ಒಪ್ಕೊಳ್ತಾ ಇದೆ. ಇವತ್ತು ವಿಶ್ವ ಯೋಗದ ದಿವಸ 125ಕ್ಕೂ ಹೆಚ್ಚು ದೇಶಗಳಲ್ಲಿನ ಪ್ರಧಾನಮಂತ್ರಿಗಳು, ಅಂಬಾಸಿಡರ್ಸ್, ರಾಯಭಾರಿಗಳು ಎಲ್ಲರೂ ಸೇರಿ ಒಂದೇ ದಿವಸ ಒಂದೇ ಕಾಲಕ್ಕೆ ಯೋಗಾಸನವನ್ನ ಮಾಡ್ತಾರೆ, ಯೋಗವನ್ನ ನಡೆಸ್ತಾರೆ. ಮುಂಚೆ ಯೋಗಾಸನ ಅಂತಂದ್ರೆ ಇದೊಂದು ದೊಡ್ಡ ದೊಂಬರಾಟ ಅಂತ ಕರೀತಿದ್ರು ಜನ. ಇದು ನಮ್ಮ ರಾಜಕೀಯ ಪ್ರಭಾವ ಅಲ್ಲ, ಬದಲಾಗಿ ಇಲ್ಲಿನ ಹಿಂದೂ ಸಮಾಜ ಗಟ್ಟಿಯಾಗಿ ನಿಂತು ಧ್ವನಿ ಹಾಕಿರೋ ಪರಿಣಾಮ ಇದು. ಆಯುರ್ವೇದ ಇವತ್ತು ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಹರಡ್ತಾ ಇದೆ, ಮೂಲೆ ಮೂಲೆಗಳಲ್ಲಿ ಹರಡ್ತಾ ಇದೆ. ಯಾರು ಮೇನ್ ಸ್ಟ್ರೀಮ್ ಮೆಡಿಕಲ್ ಸಿಸ್ಟಮ್, ಮೆಡಿಕಲ್ ಮೊಡಾಲಿಟಿ, ಇದನ್ನ ಅಲೋಪತಿ ಅಂತ ಕರೀತಾ ಇದ್ರು, ಅಂಥ ದಿಗ್ಗಜಗಳೆಲ್ಲರೂ ಕೂಡ ಇವತ್ತು ಆಯುರ್ವೇದವನ್ನು ಒಪ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. NIC, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್, ಇದು ಜಗತ್ತಿನ ಆರೋಗ್ಯದ ಬಗ್ಗೆ, ಮೆಡಿಕಲ್ ಮೊಡಾಲಿಟಿ ಬಗ್ಗೆ ಪಾಲಿಸಿ ಮಾಡ್ತಕ್ಕಂಥ ಆರ್ಗನೈಸೇಷನ್ಸ್, ಅವರೇ ಇವತ್ತು ಆಯುರ್ವೇದದ ಪರವಾಗಿ ರಾಯಭಾರಿಗಳಾಗಿದ್ದಾರೆ. ಇದು ನಮ್ಮ ಮಾರ್ಕೆಟಿಂಗ್ ಗಿಮಿಕ್ಸ್ ಅಲ್ಲ ಕಣ್ರಿ, ಬದಲಾಗಿ ನಿಮ್ಮ ಹೃದಯದ ಧ್ವನಿ, ನಿಮ್ಮ ಹೃದಯದ ಧ್ವನಿ. ಎಲ್ಲೋ ಒಂದ್ ಕಡೆ ನಮ್ಮ ಅಂತರಾಳದ ಧ್ವನಿ ಹೇಳ್ತಾ ಇತ್ತಲ್ಲ, ಹಿಂದೂ ಸಮಾಜ ಒಂದಾಗಬೇಕು ಅಂತ. ಜಾತಿಯ ಅಪಸ್ವರಗಳು ಕೇಳ್ತಾ ಇರ್ತವೆ, ಭಾಷೆಯ ಅಪಸ್ವರಗಳು ಕೇಳ್ತಾ ಇರ್ತವೆ, ಯಾವುದೋ ಪಂಥ ಪಂಗಡ ಗುಂಪಿನ ಅಪಸ್ವರಗಳು ಕೇಳ್ತಾ ಇರ್ತವೆ. ಇದರ ಮಧ್ಯದಲ್ಲಿಯೂ ಕೂಡ ನಾನೊಬ್ಬ ಹಿಂದೂ ಅಂತಕ್ಕಂಥ ಒಂದು ಧ್ವನಿ ಎಲ್ಲೋ ಒಂದ್ ಕಡೆ ಚಿಮ್ತಾ ಇದೆಯಲ್ಲ, ಇದರ ಪರಿಣಾಮ ನಾವು ಇಟ್ಟ ಹೆಜ್ಜೆಗೆ ಜಗತ್ತು ನಮಸ್ಕಾರ ಮಾಡ್ತಾ ಇದೆ.